ಇವಾಗ ನಾನು ಐಬ್ರೋ ಮತ್ತೆ ಅಪ್ಪರ್ ಲಿಪ್ನ ಮಾಡಿದ್ದೀನಿ. ಯು ಕ್ಯಾನ್ ಸಿ ರೆಡ್ ಆಗಿದೆ. ಇವಾಗ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತಾ ಇದ್ದೆ. ಐ ಥಾಟ್ ನಿಮ್ಗೂ ತೋರ್ಸೋಣ ಅಂತ. ನಾನು ಯೂಟ್ಯೂಬಲ್ಲಿ ಡೀಟೇಲ್ ವಿಡಿಯೋ ಹಾಕಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ರಾಧಿಕಾ ಕನ್ನಡ ಬ್ಲಾಗ್ಸ್. ಸೊ ನಾನಿಲ್ಲಿ ಮಿನಿಸೋ ಅಲ್ಲಿ ನಾನು ತಗೊಂಡಿರುವಂತ ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಲಿಂಕ್ ಬೇಕು ಅಂದ್ರೆ ನನಗೆ DM ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನಾನು ಮುಂಚೆ ಟ್ವಿಂಕಲ್ ರೇಸರ್ಸ್ನ ಯೂಸ್ ಮಾಡ್ತಾ ಇದ್ದೆ. ಇದು ರೇಸರ್ ಏನಿದೆ ತುಂಬಾ ಕಮ್ಮಿ ರೇಟಿಗೆ ಬರುತ್ತೆ, ಬಟ್ ದೇ ಆರ್ ವೆರಿ ಬ್ಯಾಡ್ ಕ್ವಾಲಿಟಿ ಆಕ್ಚುಲಿ. ನಾನು ಮುಂಚೆ ಯೂಸ್ ಮಾಡುವಾಗ ನನಗೆ ರಿಯಲೈಸ್ ಆಗಲಿಲ್ಲ. ವೆನ್ ಐ ಶಿಫ್ಟೆಡ್ ಟು ದಿಸ್ ರೇಸರ್ ಅಲ್ಲ, ಅವಾಗ ನನಗೆ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಸ್ಪೆಂಡ್ ಲಿಟಲ್ ಮನಿ ಇನ್ ಅ ಗುಡ್ ರೇಸರ್, ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಐ ಅಪ್ಲೈ ಕ್ಲಿನ್ಸರ್ ಇಲ್ಲಿ. ಓಕೆ, ನಾನು ಸೆಟಫಿಲ್ ಅವ್ರದ್ದು ಕ್ಲಿನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನೀವೇನು ಅಪ್ಲೈ ಮಾಡಿರ್ತೀರಾ ಕ್ಲಿನ್ಸರ್, ಇದು ಬೇಗ ಡ್ರೈ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ನಿಮ್ಮ ಕೈನ ಈ ಥರ ವೆಟ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ಟ್ಯಾಪ್ ಇಟ್ ಲೈಕ್ ದಿಸ್. ಅವಾಗ ಮತ್ತೆ ನಿಮಗೆ ಈಸಿ ಆಗುತ್ತೆ ರೇಸರ್ ಯೂಸ್ ಮಾಡೋದಕ್ಕೆ. ಈ ಕ್ಲಿನ್ಸರ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಟ್ರೈ ದಿಸ್ ಸೆಟಫಿಲ್ ಕ್ಲಿನ್ಸರ್ ನಿಮ್ಮ ಫೇಸ್ಗೆ. ಇದು ಎಕ್ಸ್ಟ್ರಾ ಆಯಿಲ್ನ ರಿಮೂವ್ ಮಾಡೋದಿಲ್ಲ. ಈ ರೇಸರ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಸ್ಯಾನಿಟೈಸ್ ಮಾಡಬೇಕು, ಪ್ರತಿಯೊಂದನ್ನು ಡೀಟೇಲ್ ಆಗಿ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಾಚ್ ಪಾರ್ಟ್ 2.